ಇದೇ 23ಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ಎಲೆಕ್ಷನ್ ನಡೆಯುತ್ತೆ. ಇದಕ್ಕಾಗಿ ಇವತ್ತು ಗುಜರಾತ್ನಿಂದ ಬಂಗಾಳಕ್ಕೆ ಕೆಲಸಗಾರ ತೆರಳಕ್ಕೆ ಬಿಜೆಪಿ ಕಡೆಯಿಂದ ಉಚಿತವಾಗಿ 4 AC ರೈಲುಗಳ ವ್ಯವಸ್ಥೆ ಮಾಡಿದ್ದಾರೆ. ಹೌದಾ? ಅಯ್ಯಪ್ಪ, ಗುಜರಾತಿಂದ. ಹಕ್ಕಿ ಜ್ವರ ರಾಜ್ಯಕ್ಕೂ ಕಾಲಿಟ್ಟಿದೆ. ಬೆಂಗಳೂರಿನ ಹೆಸರುಘಟ್ಟದ ಪೋಲ್ಟ್ರಿ ಫಾರಂನಲ್ಲಿ ವೈರಸ್ ಪತ್ತೆಯಾಗಿದೆ. H1 ಯಾವುದೋ H1N1 ಏನೋ ಒಂದು H5N1. ಶೇಕಡ 60% ಡೌನ್ ಆಗಿಬಿಟ್ಟಿದೆಯಂತೆ. ವ್ಯಾಪಾರ ಇಲ್ಲ. ಜನ ಹೆದರ್ಕೋತಾರೆ, ಬಿಡ್ತಾರ ಪಾಪ. ಗುರುದ್ವಾರದಲ್ಲಿ ಬಂದೂಕು, ಕಿರ್ಪಾನು, ಪೆಪ್ಪರ್ ಸ್ಪ್ರೇ ಬಳಸಿ ಹೊಡೆದಾಡ್ಕೊಂಡ್ರ ಘಟನೆ ಜರ್ಮನಿಯ ಯಾವುದೋ ನಗರದಲ್ಲಿ ನಡೆದಿದೆ. ಧಾರ್ಮಿಕ ಸ್ಥಳದಲ್ಲಿ 2 ಗುಂಪುಗಳ ನಡುವೆ ಘರ್ಷಣೆ ಅಂತೆ. ಯಾಕೆ ಘರ್ಷಣೆ ಗೊತ್ತಿಲ್ಲ. ಸರಿ ಮಾಡ್ಕೊಳ್ಳಿ. ಅಲ್ಲಿ 10 ದಿನದಲ್ಲಿ ಮೇಕೆದಾಟು ಯೋಜನೆಗೆ DPR ಹಾಕ್ತೀವಿ ಅಂತ DK ಶಿವಕುಮಾರ್ ಹೇಳ್ತಾರೆ. ಈಗ ದೊಡ್ಡ ಸಹಾಯ ಮಾಡೋದು ಬೇಡ, DPRಗೆ ಒಪ್ಪಿಗೆ ಕೊಡಿಸ್ಬಿಡಿ ಸಾಕು ಅಂತವ್ರೇನೋ. ನೀವು ಕೇಳ್ಬಿಟ್ಟು ತಕ್ಷಣ ಕೊಟ್ಬಿಡ್ತಾರೆ. ಅಲ್ಲಿ ಓಕೆ ಕೊಟ್ಟರು, ದೊಡ್ಡ ಸಹಕಾರ ಬೇಡ, ಸ್ಟಾಲಿನ್ ಒಬ್ಬರನ್ನ ಒಪ್ಪಿಸಿ ಅಂತ ನಾವು ಕೇಳಿದ್ರೆ ನೀವು ಒಪ್ಕೋತೀರಾ? ನಿಮಗೂ ಅದನ್ನು ರಿವರ್ಸ್ ಕೇಳಿದ್ರೆ DK ಶಿವಕುಮಾರ್ಗೆ ಇದಾಗಬೇಕು ಯೋಜನೆ ಸರಿ, ಅವ್ರು ಒಪ್ಪಿಗೆ ಕೊಟ್ಟು ನಮ್ಗೆ ದೊಡ್ಡ ಸಹಾಯ ಏನು ಬೇಡ, ಆ ಸ್ಟಾಲಿನ್ ಒಬ್ಬರ ಕೈಲಿ ಒಂದು ಪರ್ಮಿಷನ್ ಕೊಡಿಸ್ಬಿಡಿ DK ಅಂತಂದುಬಿಟ್ರೆ ಆಗತ್ತಾ? GBA ವ್ಯಾಪ್ತಿಯಲ್ಲಿ ಜನಗಣತಿ ನಡೀತಾ ಇದೆ. 6,000 ಮಂದಿ ಗೈರಾಗಿದ್ದಾರಂತೆ. ಕಾನೂನು ಕ್ರಮಕ್ಕೆ ಮುಂದಾಗಿದೆ. ತಕ್ಷಣ ಕರ್ತವ್ಯಕ್ಕೆ ಹಾಜರಾಗ್ತಿದ್ರೆ ಕೆಲಸ ಇಲ್ಲ, ವೇತನ ಇಲ್ಲ ಅನ್ನೋ ನಿಯಮ ಬರುತ್ತಂತೆ. FIR ಬೇರೆ ಹಾಕ್ತಾರಂತೆ. ಹೌದಾ? ಸರಿ. ನೀವು 3 ದಿನಕ್ಕೆ ಒಂದೊಂದು ಸರ್ವೆ ಮಾಡ್ಕೊಂಡು ಕೂತ್ರೆ ಯಾವನ್ರಿ ಬರ್ತಾನೆ? ಬೇರೆ ಕೆಲಸವಿಲ್ವಾ? ಕಾವೇರಿ ನದಿನಲ್ಲಿ ಮುಳುಗಿ 2 ವಿದ್ಯಾರ್ಥಿಗಳು ಮೃತಪಟ್ಟಿರುವ ಘಟನೆ ತಲಕಾಡಿನ ನಿಸರ್ಗಧಾಮದಲ್ಲಿ ನಡೆದಿದೆ. ಬೆಂಗಳೂರಿನ ಶಾಲೆಯಿಂದ 72 ವಿದ್ಯಾರ್ಥಿಗಳು ಹೋಗಿದ್ದರಂತೆ. 15 ವರ್ಷದ ಚಾರ್ವಿ, 16 ವರ್ಷದ ರಮ್ಯಾ ಮೃತಪಟ್ಟಿದ್ದಾರೆ.